ಫ್ರೆಂಡ್ಸ್ ಜೊತೆ ಬಂದ್ರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು. ಬಟ್ ಇಲ್ಲಿ ಈಗ ತಗೊಂಡಿದೀವಿ ಮೌಂಟೇನ್ ಡ್ಯೂ. ಹಂಗೆ ಬೆಟ್ಟ ಎಲ್ಲ ಆರ್ತಾ ಇರೋದೇ ಇವಾಗ. ನೀನ್ ಯಾಕೆ ಇಲ್ಲಿ ಆರ್ತಾ ಇದೀಯ ಗೊಜ್ಜ ಒಳಗಡೆ? ಇವಾಗ ಟೆಂಪಲ್ ಹತ್ರ ಹೋಗ್ತಿದ್ವಿ. ಹಾಯ್ ಲೋಗ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಯೂಟ್ಯೂಬ್ ವಿಡಿಯೋ. ಇವತ್ತು ಡೇ 4. ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನಾವು ಸ್ಟೇ ಆಗಿರುವಂತಹ ಹೋಮ್ ಸ್ಟೇ ಇಂದ 1 ಕಿಲೋಮೀಟರ್ ಆಡ್ಲಿ ಆಗುತ್ತೆ ಅಷ್ಟೇ. ನಿನ್ನೆ ಹೋಗ್ಬೇಕಾಗಿತ್ತು, ನಿನ್ನೆ ಅಮಾವಾಸ್ಯೆ ಇತ್ತು, ತುಂಬಾ ಚೆನ್ನಾಗಿತ್ತು. ಬಟ್ ತುಂಬಾ ಟಯರ್ಡ್ ಆಗಿದ್ವಿ, ಮತ್ತೆ ನಾನ್ ವೆಜ್ ತಿಂದ್ಬಿಟ್ಟಿದ್ವಿ, ಅದಕ್ಕೆ ಹೋಗೋಕ್ಕಾಗಿರಲಿಲ್ಲ. ಹೋಗೋದು ಬೇಡ ನಾನ್ ವೆಜ್ ತಿಂದಾಗ ಅಂದ್ಬಿಟ್ಟು ಇವಾಗ ಬೆಳಗ್ಗೆ ಎದ್ದು ನಾನು ನನ್ನ ಹಸ್ಬೆಂಡ್ ರೆಡಿಯಾಗಿ ಇವಾಗ ಹೊರಡ್ತಾ ಇದೀವಿ. ನೈಟು ಡಿನ್ನರ್ ಬಂದಿದ್ದು ಎಲ್ಲ ವ್ಲಾಗ್ ಮಾಡಕ್ಕೆ ಆಗಿಲ್ಲ, ಯಾಕಂದ್ರೆ ಸಿಕ್ಕಾಬಟ್ಟೆ ಟಯರ್ಡ್ ಆಗಿದ್ವಿ. ವ್ಲಾಗ್ ಮಾಡೋದೇ ಮರ್ತೋಗಿತ್ತು, ಅಷ್ಟು ಟಯರ್ಡ್ ಆಗಿದ್ವಿ. ಊಟ ಮಾಡಿ ಬಂದು ಮಲ್ಕೊಂಡು ನೋಡಿದ್ರೆ ಈ ಏನ್ ಹಾಲ್ ಇದೆ ಇದರಿಂದ ಇನ್ನೊಂದು ರೂಮ್ ಇದೆ, ಅಲ್ಲಿ ತುಂಬಾ ಬ್ಯಾಚುಲರ್ಸ್ ಇದ್ರು, ಹುಡುಗರುಗಳು ಬಂದಿದ್ರು. ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತಾ ಇದ್ರು, ನಿದ್ದೆನೇ ಬಂದಿಲ್ಲ. ಬಟ್ ಆದ್ರೂ ಬೆಳಗ್ಗೆ ಎದ್ದು ರೆಡಿಯಾಗಿ ಇವಾಗ ಟೆಂಪಲ್ಗೆ ಹೋಗ್ತಾ ಇದೀವಿ. ಡೇ 4 ಸ್ಟಾರ್ಟ್ ಆಗಿದೆ. ಬನ್ನಿ ಟೆಂಪಲ್ಗೆ ಹೋಗಿ ಟೆಂಪಲ್ ಅಲ್ಲಿ ಸಿಗ್ತೀನಿ. ನನ್ನ ಹಸ್ಬೆಂಡ್ ಕೂಡ ಪಂಚೆ ಹಾಕೊಂಡು ನಿಂತಿದ್ದಾರೆ. ಸೊ ಹೊರಡೋಣ ಬನ್ನಿ. ಇವಾಗ ಟೆಂಪಲ್ ಹತ್ರ ಹೋಗ್ತಿದ್ವಿ. ಇಲ್ಲಿಂದ ಬರೋಣ ಅಂತ ಜಾಗ ಇತ್ತು, ಅಲ್ಲಿ ಕ್ಲೋಸ್ ಆಗ್ಬಿಟ್ಟಿದೆ. ಬೈಕ್ ಅಲ್ಲಿ ನಿಲ್ಸ್ಬಿಟ್ಟು ಹೋಗ್ಸಿದ್ವಿ. ಇಲ್ಲಿಂದ ಹೋಗ್ತಾ ಇದ್ವಿ, ನಡ್ಕೊಂಡು ಹೋಗ್ತಾ ಇದ್ವಿ. ಆರಾಮಾಗಿ ನಡಿಬೋದಿಲ್ಲ ಅಲ್ವಾ? ಸೊ ನಿನ್ನೆ ಬಂದಿದ್ರೆ ಸಖತ್ತಾಗಿರ್ತಿತ್ತು. ಲೈಟ್ಸು, ಪೂಜೆ ಎಲ್ಲ ಚೆನ್ನಾಗಿತ್ತು. ಬಟ್ ನಾವು ಮಧ್ಯಾಹ್ನ ನಾನ್ ವೆಜ್ ತಿಂದ್ಬಿಟ್ಟಿದ್ವಿ, ನಮಗೆ ಅಮಾವಾಸ್ಯೆ ಅಂತಾನೆ ಗೊತ್ತಿರ್ಲಿಲ್ಲ. ಸಂಜೆ ಟ್ರಕ್ಕಿಂಗ್ ಮಾಡ್ಬೇಕಾದ್ರೆ ನಮ್ಮ ಟ್ರಕ್ ಗೈಡ್ ಏನಿದ್ರು ಅವ್ರು ಹೇಳಿದ್ರು ಅಮಾವಾಸ್ಯೆ ಇದೆ ಇವತ್ತು, ಬೇಗ ಹೊರಡೋಣ ಅಂತ. ಅವಾಗ ಗೊತ್ತಾಯ್ತು. ಸೊ ಪೂಜೆ ಸಖತ್ತಾಗಿದೆ, ನೆಕ್ಸ್ಟ್ ಲೆವೆಲ್ಗೆ. ಜೀಪರ್ ಬರ್ಬೇಡಿ ಅಂತ ಬೈತವ್ರೆ, ಇಲ್ಲೇ ಪಾರ್ಕ್ ಮಾಡಿ ಅಂತ. ಅಲ್ಲಿ ಪಾರ್ಕಿಂಗ್ ಇರಲ್ಲ ಅದಕ್ಕೆ. ನೋಡಿ ಇಲ್ಲೇ ಇವಾಗ ಮಲ್ಕೊಂಡಿದ್ವಿ, ಇವಾಗ ಎದ್ಬಿಟ್ಟು ಊಟ ಮಾಡಕ್ ಹೋಗ್ತಾ ಇದೀವಿ. ನೇಚರ್ ಬಿಸ್ಲಿದೆ, ಆಮೇಲೆ ಮಳೆ ಬರುತ್ತೆ, ಏನ್ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಅಂದ್ಕೊಂಡು ಇವಾಗ ಎದ್ದು ನಮ್ಮ ಬೈಕ್ ಇಲ್ಲೇ ಇದೆ, ಊಟಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಊಟದಿರೋದು. ಸೊ ಊಟಕ್ಕೆ ಇವಾಗ ಹೋಗ್ತಾ ಇದೀವಿ, ಊಟ ಮಾಡ್ಬೇಕು. ಊಟ ಮಾಡಿ ಸಂಜೆ ಮೇಲೆ ಟ್ರಾವೆಲ್ ಶುರು. ಎಲ್ಲೆಲ್ಲಿಗೆ ಅಂತ ವ್ಲಾಗ್ ಕೊನೆವರೆಗೂ ನೋಡ್ಬೇಕು. ಹೋಗಿ ಊಟ ಮಾಡ್ಕೊಂಡ್ ಸಿಗ್ತೇನೆ. ಊಟಕ್ಕೆ ಬಂದಿದ್ದೀವಿ. ಚಿಕನ್ ಅಂಡ್ ಕುಕುಂಬರ್ ಮತ್ತೆ ಇದು ಎಂತದಮ್ಮ ಇದೆ ತಗೊಂಡಿದ್ದಾರೆ. ಇವಾಗ ಊಟ ಮಾಡಿ ಹೋಗಬೇಕು. ಚೆನ್ನಾಗಿ ಊಟ ಮಾಡಿ ಇವಾಗ ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದೀವಿ. ನದಿ ಮೇಲೆ ಕಂದ. ಸೊ ಹೆಂಗಿದೆ ಉಡುಪಿ, ಹಿಂಗಿದೆ ಏನೇ ಸಾಂಗ್ ನಿಂತು ಅಮ್ಮ. ನಾನ್ ಸಾಂಗ್ ಆಡಿದ್ದಲ್ಲ, ಮೈಕ್ ಕನೆಕ್ಟ್ ಆಗೈತಾ? ಅಡಿಕೆಗಳು ನಾಯಿ ಮರಿಗಳು. ಸೈಡಿಗೆ ಹೋಗಪ್ಪ. ನಾಯಿ ನೋಡಕ್ಕೆ ಭಯ ಆಗ್ತಿಲ್ಲ. ಇದು ಬೆಟ್ಟ, ಈಗ ತಡಿ ಲೊಕೇಶನ್ ಅನ್ಕೋಬೇಕು, ಸಿಗ್ತೀನಿ. ಕೊನೆಗೂ ಲೊಕೇಶನ್ಗೆ ಬಂದ್ವಿ. ಇದೇ ಲೊಕೇಶನ್. ಇವಾಗ ಹತ್ರ ಹೋಗ್ತೀವಿ.
ಇವ್ರು ನಿಂತ್ಕೊಂಡು ಹೋಗ್ತಾ ಇದಾರೆ. ಓ ಸ್ಟೆಪ್ಸ್ ಇದೆ ಇಲ್ಲಿ ಸ್ಟೆಪ್ಸ್ ಇದೆ, ಒಳ್ಳೆ ನೀರು ಹೋಗ್ತಿದೆ ನೋಡಿ ಅಲ್ಲಿ. ಅಲ್ವಾ? ತೋರಿಸು ಮುಂದೆ. ಬನ್ನಿ. ಎಲ್ಲೋದ್ರು ಅವರು? ಹಂಗೂ ಹೋಗ್ಬೋದು ಹಿಂಗೂ ಹೋಗ್ಬೋದು ಕಂದ. ಹಿಂಗೂ ಹೋಗ್ಬೋದು ಹಂಗೂ ಹೋಗ್ಬೋದು. ಹಂಗೆ ಹೋಗೋಣ. ಹಂಗೆ ಹೋಗೋಣ ನಡಿ. ಗಂಡು ಮಕ್ಳು ಇದ್ರೆ ರಿಸ್ಕ್ ತಗೋಬಹುದು. ನಮ್ಮ ಅಣ್ಣನ್ ಸ್ವೆಟ್ ಶರ್ಟ್ ಗೈಸ್. ನಾನು ಮುಂಚೆ ಅಲ್ಲ, ಮದ್ವೆ ಆದ್ಮೇಲೆ ನಮ್ಮ ಅಣ್ಣನ ಬಟ್ಟೆ ಯೂಸ್ ಮಾಡ್ತೀನಿ. ನನ್ನ ಬಸ್ ಯೂಸ್ ಮಾಡ್ತಾಳೆ, ಇಷ್ಟು ದಿನ ಅವ್ರದ್ದು ಯೂಸ್ ಮಾಡ್ತಾಳೆ. ಹಾ ಇಲ್ಲಿ ನೋಡಿ ಹೆಂಗಿದೆ ಅಂತ. ವಾವ್. ಇಳಕಲ್ಲ ಕಣೆ, ಶಿವಲಿಂಗ ಅಂದೇನೋ ಹೊರತಿರೋದು. ಹೌದಾ? ಹಾ, ಒಳಕಲ್ಲ ಇದು, ಲಿಂಗ ಇಡಕ್ಕೇನೋ ಮಾಡಿರೋದು ಇದು. ಹೌದಾ? ಹಾ, ಒಳಕಲ್ಲಂತೆ, ಒಳಕಲ್ಲು. ಅಮ್ಮ ಮಳೆ ಬರ್ತಿದ್ರೆ ಇನ್ನ ಸಖತ್ತಾಗಿರ್ತಿತ್ತು. ಎಷ್ಟ್ ಚೆನ್ನಾಗಿ ಮಳೆ ಬರ್ದಲೇನೆ. ರೈಸ್ ಏನ್ ಗೊತ್ತಾ, ಮಳೆ ಬರುವಾಗ ಬರ್ಬೇಕು, ಬಿಸ್ಲಿದೆಯಲ್ಲ ಅಂತ ಫೀಲ್ ಮಾಡ್ತಾ ಇದ್ದೆ. ಬಟ್ ಬಿಸ್ಲು ಹೋಯ್ತು. ಮಳೆ ಬರುವಾಗ ಬಂದ್ರೆ ಎಷ್ಟು ತಣ್ಣಗಿದೆ ಗೊತ್ತಾ ಕೋಲ್ಡು. ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಆ ಎಷ್ಟು ತಣ್ಣಗಿದೆ ಗೊತ್ತಾ ಕೋಲ್ಡ್ ಅಂತೆ. ಎಷ್ಟು ತಣ್ಣಗಿದೆ ಗೊತ್ತಾ ನೀರು. ಸಕ್ಕತ್ತಾಗಿದೆ. ನನಗೆ ನೆನ್ನೆ ಕಚ್ಬಿಟ್ಟಿತ್ತಲ್ಲ, ಅದು ಗಾಯ ಉಳ್ಕೊಂಡ್ಬಿಟ್ಟಿದೆ. ಇದು ಎಲ್ಲಾ ತರದ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಇವಾಗ ಕರ್ನಾಟಕ, ಆಮೇಲೆ ಬೇರೆ ರಾಜ್ಯ, ಆಮೇಲೆ ಬೇರೆ ದೇಶ, ಹಂಗೆ ಸ್ಟೆಪ್ ಬೈ ಸ್ಟೆಪ್ ಹೋಗುವ ನಾವು. ಅದಕ್ಕಂತ ನಾನು ನೆಕ್ಸ್ಟ್ ನನಗೆ ಬೇಬಿಗೆ 5 ವರ್ಷ ಆದ್ಮೇಲೆ ಮಗು ಜೊತೆ ಹೋಗ್ತೀನಿ ಔಟ್ ಆಫ್ ಕಂಟ್ರಿ ಟ್ರಿಪ್. ಅವಾಗ ಸಖತ್ತಾಗಿರುತ್ತೆ ಫ್ಯಾಮಿಲಿ ಟ್ರಿಪ್. ಅವಾಗ ಅರ್ಥ ಆಯ್ತು ಅನ್ಸುತ್ತೆ. ಏನ್ ಹೇಳ್ತೀರಾ ರೀ? ಇಲ್ಲ, ಅವಾಗೆಲ್ಲ ಮಗುನ್ ಕರ್ಕೊಂಡು ಈ ತರ ಪ್ಲೇಸಸ್ಗೆಲ್ಲ ಆಫ್ ರೋಡಿಂಗ್ ಮಾಡ್ಕೊಂಡು. ಗೈಸ್ ಇನ್ನೊಂದೇನ್ ಗೊತ್ತಾ, ಯಾಕಂದ್ರೆ ಈ ಪ್ಲೇಸ್ ಇಲ್ಲಿಂದ ದಾರಿ ಇರುತ್ತೆ. ಇಲ್ಲಿಂದ ನಡ್ಕೊಂಡ್ ಬಂದ್ರೆ ಫಸ್ಟ್ ವ್ಯೂ ಪಾಯಿಂಟ್ ನಿಮಗೆ ಇದು ಸಿಗುತ್ತೆ, ನೀರ್ ಹರಿತಾ ಇರೋದು. ಅದಾದ್ಮೇಲೆ ಇಲ್ಲೆಲ್ಲೂ ಕೂರಂಗಿಲ್ಲ, ಕುತ್ಕೊಂಡ್ರೆ ಬೈತಾರೆ. ನಾವು ಕುತ್ಕೊಂಡಿದ್ದು ಇಲ್ಲಿ ಆಗ್ಲೇ ಕಂಪ್ಲೀಟ್ ಆಗಿ ಈ ತರ ಇರುತ್ತೆ. ಇಲ್ಲಿ ಜನ ಯಾರು ಇಲ್ಲ, ಕಾಡು ಬೇರೆ, ಸ್ವಲ್ಪ ತಗೊಳದ್ ಬೇಡ ಅಂತ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ. ಯಾವ ಕಡೆಯಿಂದ? ಜಾರುತ್ತೆ ಅದ್ರ ಮೇಲೆ. ಜಾರುತ್ತೆ. ಇಲ್ಲಿ ಡೇಂಜರ್ ಅಂತ ಬರ್ದಿರೋ ಕಡೆ ಎಲ್ಲ ಯಾರು ಬರಕ್ ಹೋಗ್ಬಿಡಿ. ಯಾಕಂದ್ರೆ ಇಲ್ಲಿವರೆಗೂ ನೀರ್ ಫಿಲ್ ಆದಾಗ ಜಾರುತ್ತೆ. ಇಲ್ಲಿವರೆಗೂ ನೀರ್ ಬರುತ್ತಂತೆ, ಇಲ್ಲಿವರೆಗೂ ಮಳೆ ಜಾಸ್ತಿ ಆದಾಗ ಅಂತ ಹುಷಾರು. ಸೊ ಇಲ್ಲಿ ನಡ್ಕೊಂಡು ಹೋಗ್ಬೇಕು. ಇವಾಗ ಸ್ಲಿಪ್ಪರಿ ಪ್ಲೇಸಸ್ ಜಾಸ್ತಿ ಇದೆ ಇಲ್ಲಿ, ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ಹೋಗ್ಬೇಕು. ಬನ್ನಿ. ಮಳೆ ಬರ್ತಿದ್ರೆ ಮಾತ್ರ ಇವಾಗ ನೆಕ್ಸ್ಟ್ ಲೆವೆಲ್ಗೆ ಇರ್ತಿತ್ತು. ಬಟ್ ಏನ್ಕಂದ ನಮ್ಗೆ ಯಾಕೋ ಮಳೆಗೂ ನಮಗೂ ಲಿಂಕೇ ಇಲ್ಲ ಅನ್ಸುತ್ತೆ. ಮಡಿಕೇರಿಗೆ ಹೋದ್ವಿ, ಮಳೆ ಇಲ್ಲ ನೋಡಿ. ಅಲ್ಲೇ ಕುತ್ಕೊಂಡಿದ್ದು ನಾವು ಆಗ್ಲೇ. ಚೆನ್ನಾಗಿತ್ತು. ಫ್ರೆಂಡ್ಸ್ ಜೊತೆ ಬಂದ್ರೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು. ಬಟ್ ಇಲ್ಲಷ್ಟು ನಮಗೆ ಸೇಫ್ ಅಂತ ಫೀಲ್ ಆಗ್ತಾ ಇಲ್ಲ. ಅದಕ್ಕೆ ಹೋಗ್ತಾ ಇದೀವಿ, ಸುಮ್ಮನೆ ರಿಸ್ಕ್ ಯಾಕೆ ತಗೊಳ್ಳೋದು ಅಂತ. ಇವಾಗ ಕಳಸ ಹತ್ರ ಹೋಗ್ತಾ ಇದೀವಿ. ಇಲ್ಲಿಂದ ಕಳಸ ಹತ್ರ ಹೋಗ್ಬಿಟ್ಟು ಬೈಕ್ ತಂದು ಸ್ಕ್ರೂ ಬಿದ್ದೋಗಿದೆ, ಅದೊಂದು ಹಾಕ್ಸ್ಬೇಕು. ಸ್ಯಾಡಲ್ ಬ್ಯಾಗ್ ಹಾಕೊಳ್ಳೋದು, ಅದ್ರದ್ದೊಂದು ಸ್ಕ್ರೂ ಬಿದ್ದೋಗ್ಬಿಟ್ಟೈತೆ, ಅದೊಂದು ಹಾಕ್ಸ್ಕೊಬರೋಣ. ಚೈನ್ ಸ್ಪ್ರೇ ಒಂದು ಮಿಸ್ ಆಗಿ ಚೈನ್ ಕ್ಲೀನರ್ ಒಂದು ತಗೋಬಿಟ್ಟಿದ್ದೀನಿ, ಚೈನ್ ಸ್ಪ್ರೇ ತಗೊಳಕಾಗಿಲ್ಲ. ಸೊ ಅದಕ್ಕೆ ಇವಾಗ ಚೈನ್ ಸ್ಪ್ರೇ ಒಂದು ತಗೋಬೇಕು ಆಯ್ತಾ. ಅದೊಂದು ತಗೊಂಡು ಬರೋಣ ಇವಾಗ ಮತ್ತೆ ವಾಪಸ್ ಈ ಕಡೆಗೆ. ಹಂಗೆ ಬಿಡ್ಜು, ಅದೇ ಹಂಗೆ ಬಿಡ್ದು ಹೋಗೋಣ. ಹಂಗೇನೆ ಹೋಗ್ತಾ ಇದೀವಿ. ನಾವ್ ಇವಾಗ ಹೋಗಿದ್ ಫಾಲ್ಸ್ ಆಫ್ ರೋಡಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಇತ್ತು. ಶಿವ ಬಾಯಿ ಇವಳಿಗೆ ಎಲ್ಲ ಬಂದಿತ್ತು ಬಾಯಿಗೆ. ನಾನ್ ಹತ್ತಿಸ್ಕೊಂಡ್ ಬರ್ತಾನೆ ಇದೆ ಒಂದೇ ಸಲ, ನಾನ್ ತಲೆನೇ ಕೆಡ್ಸ್ಕೊಳ್ಲಿಲ್ಲ ಅದೆಲ್ಲ. ಬಟ್ ಮಳೆ ಇರ್ಬೇಕಿತ್ತು. ಕಳ್ಸೋದ್ರಲ್ಲಿ ಮಳೆ ಇದ್ರೇನೆ ಮಜಾ. ಬಟ್ ಯಾಕೋ ಮಡಿಕೇರಿಗೆ ಹೋದಾಗ್ಲೂ ಮಳೆ ಇಲ್ಲ, ಕಳ್ಸಾಕ್ ಬಂದಾಗ್ಲೂ ಮಳೆ ಇಲ್ಲ. We are enjoying the ride. This is Kalasa.
ಈಗ ತಗೊಂಡಿದೀವಿ ಮೌಂಟೇನ್ ಡ್ಯೂ. ಒಂದೇ ಹಂಗೆ ಬಟ್ಟೆ ಎಲ್ಲ ಆರ್ತಾ ಇರೋದೇ ಇವಾಗ. ನೀನ್ ಯಾಕೆ ಇಲ್ಲಿ ಆರ್ತಾ ಇದೀಯ ಬಜ್ಜೆ ಒಳಗಡೆ? ಇವಾಗ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಬಂದಿದೀವಿ. ಜನವೋ ಜನಸಾಗರ. ಫುಲ್ ಅಲ್ಲಿ ಮೇಲ್ಗಡೆ ಎಲ್ಲ ಕಾರ್ ಮೇಲ್ಗಡೆ ನಿಲ್ಸವ್ರೆ, ಇಲ್ಲೆಲ್ಲ ಬೈಕ್ಗಳಿದಾವೆ.